ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಮಾಡ್ತಿರೋ ನಮ್ಮ ಕಿಚನಲ್ಲಿ ಹೆಸರುಕಾಳು ದೋಸೆ. ಹೆಸರುಕಾಳು ದೋಸೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವ, ಹೆವಿ ಪ್ರೋಟೀನ್ ದೋಸೆ ಅಂತ ಹೇಳಿಬಿಟ್ಟು. ಯೂಶ್ವಲಿ ಯಾವಾಗಲೂ ಒಂದೇ ಥರ ದೋಸೆ ಯಾರು ತಿಂತಾರೆ? ಅದ್ರ ಜೊತೆ ಈಗ ಹೆಸರುಕಾಳು ದೋಸೆನೂ ತಿನ್ನಿ. ನಾನು ಏನೇನು ಇಂಟೀರಿಯರ್ ಹಾಕ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಅಲ್ಲಿವರೆಗೆ ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಯೂಶ್ವಲಿ ಏನು ಗೊತ್ತಾ, ಜನ ನನ್ನನ್ನು ಕೆಲವ್ರು ನಮಗೆ ಗೊತ್ತಿರೋಂಥವ್ರು ಕೇಳ್ತಾರೆ, ನೀವು ಯಾವಾಗಲೂ ಹೆವಿ ಫುಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ ಹೇಳಿ. ಲೈಫಲ್ಲಿ ನೀವು ಏನು ತೊಗೊಂಡೋಗ್ತೀರಾ, ಏನು ಬಿಡ್ತೀರಾ, ಎಲ್ಲ ಭೂಮಿ ಮೇಲೆ ತಾನೇ ಬಿಟ್ಟು ಹೋಗ್ತೀರಾ. ಬಟ್ ನಿಮ್ಮ ಜೊತೆಗೆ ಏನು ಬರುತ್ತೆ, ನೀವು ತಿಂದಿದ್ದು ನಿಮ್ಮ ಪ್ಯಾಷನ್, ನೀವು ಹೇಗಿರ್ತೀರಾ ಅನ್ನೋದ್ರ ಮೇಲೆ ಬರುತ್ತೆ. ಹಾಗಂತ ಆಸ್ತಿ ಮಾಡಬೇಡಿ, ದುಡ್ಡು ಮಾಡಬೇಡಿ ಅಂತ ಅಲ್ಲ. ಬಟ್ ನಿಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಅಂತ ನಾನು ಹೇಳ್ತೀನಿ. ನಾವು ಕೂಡ ಆಸ್ತಿ ದುಡ್ಡು ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ಆದರೆ ಅದು ನಮ್ಮ ಅವಶ್ಯಕತೆಗೆ ತಕ್ಕಂತೆ. ಹಂಗಂತ ಹೇಳಿಬಿಟ್ಟು ನಾವು ತಿನ್ನೋದೇ ಇಲ್ಲ, ನಾವು ಸುತ್ತೋದೇ ಇಲ್ಲ, ನಮಗೆ ಬೇಕಾಗಿರೋ ಬಟ್ಟೆ ಹಾಕೊಳ್ಳೋದೇ ಇಲ್ಲ ಅಂತ ಅಲ್ಲ. ಎಲ್ಲ ಥರದ್ದು ಇರಬೇಕು ಅಲ್ವಾ ಮನುಷ್ಯ ಅಂದಮೇಲೆ. ಯಾವಾಗಲೂ ದುಡ್ಡು ಆಸ್ತಿ ಮಾಡೋದೇ ಜೀವನ ಅಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಏನು ಖುಷಿನೋ, ನಮಗೇನಿದು, ನನಗಂತೂ ನನ್ನ ಹಸ್ಬೆಂಡ್ಗಂತೂ ನಮ್ಗೆ ವೆರೈಟಿ ವೆರೈಟಿ ಫುಡ್ ಟೇಸ್ಟ್ ಮಾಡೋದ್ರಲ್ಲಿ ಹೆವಿ ಖುಷಿ. ಹಂಗಾಗಿ ನಮ್ಗೆ ಏನು ಬೇಕೋ ಮಾಡ್ಕೋತೀವಿ, ಇಲ್ಲ ಹೊರಗಡೆ ಎಲ್ಲಾದರೂ ಟ್ರೈ ಮಾಡ್ತೀವಿ. ಅದೇ ಥರ ನಾನಿವತ್ತು ಇಷ್ಟಪಟ್ಟು ಮಾಡಿದ್ದು ಹೆಸರುಕಾಳು ದೋಸೆ. ಇದು ತುಂಬ ಒಳ್ಳೆಯದು ಹೌದು, ಆರೋಗ್ಯನೂ ಹೌದು. ನಾನು ಏನೇನು ಮಾಡಿದೆ ಅಂತ, ಏನೇನು ಹಾಕಿದೆ ಅಂತ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ. ಮಾಡ್ಕೊಂಡು ತಿನ್ನಿ. ಬಟ್ ಗರಿ ಗರಿಯಾಗೂ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ನೀವು ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಳಿಗೆ ಒಂದೇ ಥರ ಕೊಟ್ಟರೆ ತಿಂತಾರಾ? ಇಲ್ಲ ಅಲ್ವಾ? ಈ ಥರ ದೋಸೆ ಮಾಡಿ ಅದಕ್ಕೊಂಚೂರು ತುಪ್ಪ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಗೊತ್ತಾಯ್ತಲ್ವಾ ಹೆಸರುಕಾಳು ರುಬ್ಬಕ್ಕೆ ಏನೇನು ಹಾಕಬೇಕು ಅಂತ? ಹೆಸರುಕಾಳು, ಅಕ್ಕಿ, ಓವರ್‌ನೈಟ್ ಸೋಕ್ ಇಟ್ಟಿರೋವಂಥದ್ದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೇಕು ಅಂದ್ರೆ ಒಂದು ಕಾಳು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಟ್ಟಿರೋವಂಥದ್ದಕ್ಕೆ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕ್ಕೊಂಡು ಆ ಬ್ಯಾಟರ್ ರೆಡಿ ಮಾಡಿಕೊಂಡು ಹಂಚು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಚೂರು ನೀರು ಚಿಮ್ಮಿಸಿ ದೋಸೆ ಹುಯ್ದೆ ಅದಕ್ಕೆ ತುಪ್ಪ ಹಾಕಿದ್ರೆ ಟೆಟ್ ಅಂತ ರೆಡಿ ಆಗುತ್ತೆ. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಶೇಂಗಾ ಚಟ್ನಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್